ಆರ್ ಸಿ ಬಿ ಟೀಮ್ ವರ್ಲ್ಡ್ ಕಪ್ ಸ್ಕ್ವಾಡ್ ಯಾರೂ ಇಲ್ಲ, ಚಾಂಪಿಯನ್ಸ್ ಟೀಮ್ ಆದರೂ ಕೂಡ ಅಂತ ಇವರ ಒಂದು ಅನಿಸಿಕೆ. ನೋಡಿ, ವಿರಾಟ್ ಕೊಹ್ಲಿ ಇರೋರು, ಬಟ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈ ಟೀಮ್ನ ಬ್ಯೂಟಿ ಏನಪ್ಪಾ ಅಂದರೆ ಮಲ್ಟಿಪಲ್ ಮ್ಯಾಚ್ ವಿನ್ನರ್ಗಳಿದ್ದಾರೆ. ಆಮೇಲೆ ನಾವು ಬರೀ ಇಂಡಿಯನ್ಸ್ ಕಡೆ ನಾವು ನೋಡ್ತಾ ಇದ್ವಿ, ಬಟ್ ಫಾರಿನ್ ಬ್ಯಾಟರ್ಸ್ ಇದಾರಲ್ಲ ನಿಮಗೆ, ಫಿಲ್ ಸಾಲ್ಟ್ ಅವ್ರು ಇಂಗ್ಲೆಂಡ್ಗೆ T20 ಆಡ್ತಾರೆ. ಟಿಮ್ ಡೇವಿಡ್ ಅವರು ಆಸ್ಟ್ರೇಲಿಯಾಗೆ T20 ವರ್ಲ್ಡ್ ಕಪ್ ಬರ್ತಾರೆ. ರಮಾರಿಯ ಶೆಪರ್ಡ್ ವೆಸ್ಟ್ ಇಂಡೀಸ್ ಪರವಾಗಿ ಅವರು ಬರ್ತಾರೆ. ಹೇಸಲ್ ವುಡ್ ಆಸ್ಟ್ರೇಲಿಯಾ ಪರವಾಗಿ ಬರ್ತಾರೆ. ಹೌದು, ನಮಗೆ ಇಂಡಿಯನ್ ಪ್ಲೇಯರ್ಸ್ ಈಗ ಪ್ಲೇಯಿಂಗ್ 15 ವರ್ಲ್ಡ್ ಕಪ್ಗೆ ಇಲ್ಲದೆ ಇದ್ರು ಕೂಡ ನಮ್ಮ ಫಾರಿನ್ ಟಾಪ್ ಟೀಮ್ಸ್ ಅಲ್ಲಿ ಇರುವಂತ ಟಾಪ್ ಪ್ಲೇಯರ್ಸ್ಗಳು ನಮ್ಮ ಟೀಮಲ್ಲಿ ಇದ್ದಾರೆ. ಅವರು ಖಂಡಿತವಾಗ್ಲೂ ಬಲನ ತಗೊಂಡ್ಬರ್ತಾರೆ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ವಿರಾಟ್ ಕೊಹ್ಲಿ ರಿಟೈರ್ ಆಗಿರೋದ್ರಿಂದ ನೋಡಿ, ರಜತ್ ಪಟಿದಾರ್ T20 ಒಳ್ಳೆ ಸೀಸನ್ ಆಗಿತ್ತು ಅಂದ್ರೆ ಅವ್ರಿಗೆ ಅವಕಾಶ ಸಿಕ್ಕಿರೋದು. ಭುವನೇಶ್ವರ್ ಕುಮಾರ್ ಇವಾಗ ಸೆಲೆಕ್ಷನ್ ಪ್ಯಾನಲ್ ಇಂದ ಔಟ್ ಆಫ್ ಫೇವರ್ ಆಗೋಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ಅವ್ರ ಕಡೆ ಒಲವು ತೋರಿಸ್ತಾ ಇಲ್ಲ. ಸುಯೇಶ್ ಶರ್ಮಾ ಇನ್ನೊಂದ್ 2 ಸೀಸನ್ ಚೆನ್ನಾಗಿ ಮಾಡಿದ್ರು ಅಂದ್ರೆ ಅವರು ಅವಕಾಶ ಸಿಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇಬ್ರು ಪ್ರಮುಖ ಸ್ಪಿನ್ನರ್ಗಳು ಎಕ್ಸ್ ಫ್ಯಾಕ್ಟರ್ ಇರೋದು ಅಲ್ಲಿ, ಕುಲ್ದೀಪ್ ಮತ್ತೆ ವರುಣ್ ಚಕ್ರವರ್ತಿ ಇಬ್ರು ಟಾಪ್ ಫಾರ್ಮ್ ಅಲ್ಲಿ ಇದ್ದಾರೆ. ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ RCB ವಿನ್ನಿಂಗ್ IPL ಟೀಮ್ ಆದ್ರೂ ಕೂಡ ಯಾರು ಇಂಡಿಯನ್ಸ್ ಈಗ ಸದ್ಯಕ್ಕೆ ಅವಕಾಶ ಪಡ್ಕೊಂಡಿಲ್ಲ ಈ ಟೀಮಲ್ಲಿ.